ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ನಿಮ್ಮ ಸ್ಟೀಲ್ ವಾಟರ್ ಬಾಟಲ್ಸು ಫ್ಲಾಸ್ಕು ನಿಮಗೆ ಪಾಚಿ ಕಟ್ಟಿದೆಯಾ? ವಾಟರ್ ಬಾಟಲ್ಸು ಇಲ್ಲ ವಾಸನೆ ಬರ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋನ ತಪ್ಪದೇ ನೋಡಿ. ನಾನು ಹೇಳುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ವಾಟರ್ ಬಾಟಲ್ಸ್ ಯಾವತ್ತಿಗೂ ಪಾಚಿನೂ ಕಟ್ಟೋದಿಲ್ಲ ಮತ್ತು ವಾಸನೆ ಕೂಡ ಬರೋದಿಲ್ಲ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇನ್ನೂ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫಸ್ಟ್ ನಾನಿಲ್ಲಿ ವಾಟರ್ ಬಾಟಲನ್ನು ತಗೊಂಡಿದ್ದೀನಿ, ಸ್ಟೀಲ್ ವಾಟರ್ ಬಾಟಲು. ಅದರಲ್ಲಿ ಸ್ವಲ್ಪ ನಾನು ಅಡುಗೆ ಸೋಡನ್ನು ಹಾಕಿದ್ದೀನಿ ಮತ್ತು ಇನ್ನು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಮತ್ತು ಇದರಲ್ಲಿ 2 ಸ್ಪೂನಷ್ಟು ವೆನಿಗರನ್ನು ಹಾಕ್ತಿದ್ದೀನಿ. ಮತ್ತು ನಿಮ್ಮ ಹತ್ರ ನಿಂಬೆ ಇದ್ದರೆ ಅರ್ಧ ನಿಂಬೆಯನ್ನು ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ. ನಾನಿಲ್ಲಿ 1 ಸ್ಪೂನಷ್ಟು ನಿಂಬೆ ರಸವನ್ನು ಹಾಕ್ತಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮತ್ತು ಇದರಲ್ಲಿ 1 ಗ್ಲಾಸಷ್ಟು ಬಿಸಿ ನೀರನ್ನು ಹಾಕ್ತಿದ್ದೀನಿ. ಈ ರೀತಿ ಎಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಆ ವಾಟರ್ ಬಾಟಲು ಶೇಕ್ ಮಾಡಬೇಕು. ಶೇಕ್ ಮಾಡುವಾಗ ಸ್ವಲ್ಪ ಹೊತ್ತು ನೋಡಿಕೊಂಡು ಶೇಕ್ ಮಾಡಿ, ಯಾಕಂದರೆ ನಮ್ಮ ಕೈ ಬಿಸಿ ಇರುತ್ತೆ. ಆ ವಾಟರ್ ಬಾಟಲ್ ಬಿಸಿ ಇರೋದ್ರಿಂದ ನಮ್ಮ ಕೈಗೆ ಬಿಸಿ ಆಗುತ್ತೆ. ಸೊ ನಾವು ಒಂದು ಬಟ್ಟೆ ತಗೊಂಡು ನಾವು ಅದನ್ನು ಶೇಕ್ ಮಾಡಬೇಕು, ಇಲ್ಲಾಂದರೆ ನಮ್ಮ ಕೈ ಸುಡುತ್ತೆ. ಈ ರೀತಿ ಕ್ಲೀನಾಗಿ ನಾವು ಒಂದು 5 ನಿಮಿಷ ನಾವು ಚೆನ್ನಾಗಿ ಶೇಕ್ ಮಾಡಬೇಕು. ಅದರಲ್ಲಿರೋಂಥ ಪಾಚಿ ಕಟ್ಟಿದರೆ ಮತ್ತು ಇಲ್ಲಾಂದರೆ ಸ್ಮೆಲ್ ಬರ್ತಾಯಿದೆ ಕ್ಲೀನಾಗಿ ಹೋಗ್ಬಿಡುತ್ತೆ. ಈಗ ಒಂದು ಅರ್ಧ ಗಂಟೆ ನಾವು ಶೇಕ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಆ ನೀರನ್ನು ಹಾಗೆ ಬಿಡೋಣ. ಮತ್ತು ನಾವು ಅದನ್ನು ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕ್ಲೀನಾಗಿದೆ ಅಂತ. ಈ ರೀತಿ ಒಂದು ಸಾರಿ ನೀವು ವಾರಕ್ಕೊಂದು ಸಾರಿ ಇಲ್ಲಾಂದರೆ 2 ವೀಕ್ಸ್ ಒಂದು ಸಾರಿ 2 ಸಾರಿ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಫ್ಲಾಸ್ಕ್ ಆಗಿರ್ಬೋದು, ವಾಟರ್ ಬಾಟ್ಲ್ ಆಗಿರ್ಬೋದು, ನಮಗೆ ಪಾಚಿನೂ ಕಟ್ಟೋದಿಲ್ಲ ಮತ್ತು ಸ್ಮೆಲ್ ಕೂಡ ಬರೋದಿಲ್ಲ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಶೇಕ್ ಮಾಡಿದ್ದೀನಿ. ಒಂದು ಅರ್ಧ ಗಂಟೆ ಇಟ್ಬಿಟ್ಟು ನಿಮಗೆ ವಾಶ್ ಮಾಡಿ ನಿಮಗೆ ವಾಟರ್ ಬಾಟ್ಲನ್ನು ತೋರಿಸ್ತೀನಿ. ಈ ರೀತಿ ನೀವು ಟ್ರೈ ಮಾಡಿ ನನಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನೋಡಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಈಗ ನಾನು ವಾಟರ್ ಬಾಟಲಲ್ಲಿ ಈ ರೀತಿ ಒಂದು ಶಾಂಪೂವನ್ನು ಹಾಕ್ತಿದ್ದೀನಿ. ಸ್ವಲ್ಪ ಶಾಂಪೂವನ್ನು ಹಾಕಿ, ಮತ್ತು ಇದ್ರ ಜೊತೆಗೆ ನಮಗೆ ಹೋಟೆಲ್ಸಲ್ಲಿ ಏನಾದರೂ ನಾನ್ ವೆಜ್ ಆಗಿರ್ಬೋದು, ವೆಜ್ ಆಗಿರ್ಬೋದು ತಿನ್ನೋವಾಗ ಒಂದು ಸ್ಟೀಲ್ ಪೇಪರ್ ಟೈಪ್ ಒಂದು ಬರುತ್ತಲ್ಲ, ಸಿಲ್ವರ್ ಪೇಪರ್, ಈ ರೀತಿ ರಫಾಗಿ ಆ ಪೇಪರನ್ನು ಇದರಲ್ಲಿ ಚೆನ್ನಾಗಿ ಫೋಲ್ಡ್ ಮಾಡಿಬಿಟ್ಟು ಹಾಕಿ, 1 ಗ್ಲಾಸ್ ಅಷ್ಟು ನೀರು ನಾರ್ಮಲ್ ವಾಟರನ್ನು ಇದರಲ್ಲಿ ಹಾಕೋಣ. ಇದೊಂದು ಸ್ಕ್ರಬ್ಬರ್ ಥರ ಯೂಸ್ ಆಗುತ್ತೆ, ನಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಶೇಕ್ ಮಾಡಿ. ನಾರ್ಮಲ್ ವಾಟರಿಂದ ಹಾಕಿರೋದ್ರಿಂದ ನಮ್ಮ ಕೈ ಏನು ಸುಡೋದಿಲ್ಲ. ಸೊ ನಾವು ಈಸಿಯಾಗಿ ನಾವು ಅದನ್ನು ಚೆನ್ನಾಗಿ ಶೇಕ್ ಮಾಡೋಣ. ಈ ರೀತಿ ಚೆನ್ನಾಗಿ ಶೇಕ್ ಮಾಡಿದ ನಂತರ ನಾನು ಈ ವಾಟರ್ ಬಾಟಲನ್ನು ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ. ತುಂಬ ಕ್ಲೀನಾಗಿ ಒಂಚೂರು ಕೂಡ ಸ್ಮೆಲ್ ಕೂಡ ಇರೋದಿಲ್ಲ, ಆ ರೀತಿ ಕ್ಲೀನಾಗಿ ಇರುತ್ತೆ ನೋಡಿ. ಈಗ ನಾನು ಫ್ಲಾಸ್ಕನ್ನು ತೋರಿಸ್ತಾ ಇದ್ದೀನಲ್ಲ, ಈಗ ನಾನು ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಕ್ಲೀನಾಗಿದೆ ಮತ್ತು ಒಂಚೂರು ಕೂಡ ಗಲೀಜು ಇಲ್ಲ, ಒಂಚೂರು ಸ್ಮೆಲ್ ಕೂಡ ಇಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, 100% ರಿಸಲ್ಟ್ ಕೊಡುತ್ತೆ. ಈ ರೀತಿ ಒಂದು ಸಾರಿ ನಿಮ್ಮ ಫ್ಲಾಸ್ಕ್ ಆಗಿರ್ಬೋದು, ವಾಟರ್ ಬಾಟಲ್ಸ್ ಆಗಿರ್ಬೋದು, ಈ ರೀತಿ ಒಂದು ಸಾರಿ ಟ್ರೈ ಮಾಡಿ. ನಿಮ್ಗೆ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂಥ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಬೇಗ ನೋಡ್ಬೋದು. ನಾಳೆ ನಾನು ನೆಕ್ಸ್ಟ್ ವೀಡಿಯೋ ನಾನು ಏನು ಇಡ್ತೀನಿ ಅಂತ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.